ಪ್ರೀತಿಯ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ? ನಾನಂತೂ ಬೊಂಬಟ್ಟಾಗಿದ್ದೀನಪ್ಪ. ನೀವು ಚೆನ್ನಾಗಿದ್ದೀರಾ ಅಂತಂದರೆ ಒಂದು ಲೈಕ್ ಕೊಡ್ರಲ್ಲ. ಮತ್ತೆ ನಾಷ್ಟ ಆಯಿತಾ? ಹೌದು, ಇವತ್ತೇನು ಇಷ್ಟು ದಿನ ಆಯಿತು ವಿಡಿಯೋನ ಹಾಕಿಲ್ಲ, ಬ್ಲಾಗು ಮಾಡಿಲ್ಲ ಅಂತ ಕೇಳ್ತಾ ಇದ್ರೇನಾ? ಹಾಗೇನಿಲ್ರಿಪ್ಪ, ಮನೇಲಿ ಕೆಲಸನೇ ಬಿದ್ದಿರ್ತವೆ, ಅದನ್ನ ಮಾಡೋದ್ನ ನಂಗೆ ಟೈಮೇ ಸಿಗ್ತಾ ಇಲ್ಲ ಬ್ಲಾಗ್ ಮಾಡೋಕ್ಕೆ, ವಿಡಿಯೋ ಮಾಡೋಕ್ಕೆ. ಮತ್ತೇನು ಸಮಾಚಾರ ಫ್ರೆಂಡ್ಸ್? ಶಿಲ್ಪ, ಏನು ಮಾಡಕತ್ತೀಯ? ಬೆಳಿಗ್ಗೆದ್ದು ನಾಷ್ಟ ಮಾಡಿ ಚಾಗಿ ಕೊಡೋಣ, ಅತ್ತಿ ಸೇವೆ ಮಾಡೋಣ ಅನ್ನೋದು ಬಿಟ್ಟು ಇಲ್ಲಿ ಹಿಡ್ಕೊಂಡು ನಿಂತಿದೆ ಫೋನ್ನ. ಲೇ ಶಿಲ್ಪ, ನೋಡಿ ಫ್ರೆಂಡ್ಸ್, ಇವರೇ ನಮ್ಮ ಮುದ್ದಿನ ಅತ್ತೆ, ಗುಂಡಮ್ಮ ಅತ್ತೆ. ಇವ್ರು ಯಾವಾಗ್ಲೂ ಸಿರಿ ಅಂತ ಅಂತಾನೇ ಇರ್ತಾರೆ. ಬೆಳಿಗ್ಗೆದ್ದು ನಾಷ್ಟ ಮಾಡು ಅಂದ್ರು ಮಾಡಿದ್ದೀನಿ. ಅದೇ ರೊಟ್ಟಿ ಪಲ್ಯ 10 ರೊಟ್ಟಿ ತಿಂದಿರ್ತಾರೆ ನಮ್ಮತ್ತಿ, ಆದ್ರೂ ನಾಷ್ಟನೇ ಮಾಡಿಲ್ಲ ಅನ್ನುತ್ತೆ ನಮ್ಮತ್ತಿ. ಯಾಕಂದ್ರೆ ನಾವು ಉತ್ತರ ಕರ್ನಾಟಕದವರಲ್ವಾ, ಆದಷ್ಟು ನಾಷ್ಟನ ಕಡಿಮೆನೇ ಮಾಡ್ತೀವಿ, ಬರೀ ರೊಟ್ಟಿ ಪಲ್ಯನೇ ತಿನ್ನೋದು ಜಾಸ್ತಿ. ಆದ್ರೂ ನಮ್ಮತ್ತಿ ಹೊಟ್ಟಿದ ಬಿಗಿಯಂಗ ತಿಂದ್ರು ಕೂಡ ಮತ್ತೆ ನಾಷ್ಟನೇ ಮಾಡಿಲ್ಲ, ಫೋನ್ ಹಿಡ್ಕೊಂಡಿದ್ದಾನೆ, ವಿಡಿಯೋ ಮಾಡ್ಕೊಂಡಿದ್ದಾಳೆ ಅಂತ ಚಿಟ್ಟು ಚಿರಾಕತ್ತಾರೆ ನೋಡ್ರಿ. ನೀವು ಇದಕ್ಕೆ ಏನಂತೀರಿ? ಒಂದು ಕಾಮೆಂಟ್ ಮಾಡಿ, ಲೈಕ್ ಕೊಡಲ್ಲ? ಶಿಲ್ಪ, ಇನ್ನಿನ್ನ ಏನ್ ಮಾಡ್ಲಿ? ಆ ಫೋನ್ ಬಿಸಾಕ್ತೀಯೋ ಏನ್ ನಾ ಬಂದ್ ಜಾಸ್ತಿ ನಿನಗೆ ಬದಿಲು ಮುಂದೋಗಿ ಬೀಳ್ತೀಯ ನೋಡು. ನೀನ ಏನ್ ಹೇಳಕತ್ತಿ? ನಾ ತಿನ್ನೋದು 1-2 ರೊಟ್ಟಿಗೆ ಕಣ್ ಬಿಟ್ಬಿಟ್ಟು 10 ರೊಟ್ಟಿ ತಿಂತಾಳೆ ಮತ್ತೆ ಅಂತ ಹೇಳಕತ್ತೀಯ? ಅದು ಹೊಟ್ಟಿ ಬಿರಿಯಾನಿ ತಿಂತಾನೆ ಅಂತ ಹೇಳಕತ್ತೀಯ? ನನ್ಗೆ ಕಾಲ್ದುಳಿ ಹಾಕ್ಬಿಟ್ರೆ ಏನ್ ಮಾಡೋದು? ನೀನು ನೆದರ್ತೀವಿ ತಿನ್ನಂದ? ಅಯ್ಯೋ ಬಿಡ್ರಿ ಅತ್ತೀರ, ಎಲ್ಲರ ಮನೆಗೂ ದೋಸೆ ತೂತರಿ. ಅವ್ರ ಮನೆಯಾಗ್ಲಿಲ್ದ ಇವ್ರ ಅತ್ತಿ ಪ್ರಾಬ್ಲಮ್, ಇವ್ರ ಮನೇಲಿದ್ರೆ ಅಲ್ಲಿ ಸೊಸಿ ಪ್ರಾಬ್ಲಮ್. ಹಿಂಗೆ ಇರುತ್ತೆ, ನೀವೇನ್ ತಲೆ ಕೆಡ್ಸ್ಕೊಬೇಡ್ರಿ. ಡೋಂಟ್ ವರಿ, ಬಿ ಹ್ಯಾಪಿ ರೀ ಅತ್ತೀರ. ಅತ್ತಿಯರ ಅಲ್ಲಿಂದ ನಿಂತ್ಕೊಂಡು ಹಾಯ್ ಫ್ರೆಂಡ್ಸ್ ಅಂತ ಒಂದು ಹೇಳ್ರಲ್ಲ ಪ್ಲೀಸ್ ಅತ್ತಿಯರ. ಪಡ್ಪೋಸಿ ಮುಖದೋಳ ಬಾ, ಮಧ್ಯಾಹ್ನ ಅಡಿಗೆ ಮಾಡಪ್ಪ, ಸಾಕು ಫೋನ್ ಹಿಡ್ಕೊಂಡು ದಿಮಾಕ್ ಮಾಡಿದ್ದು. ನೋಡಿ ಫ್ರೆಂಡ್ಸ್, ಇದೇ ನನ್ನ ಹಣೆ ಬಾರ. ಈಗ ರೊಟ್ಟಿ ಮಾಡೀನಿ, ತಿಂದ, ಆದ್ರೂ ಮಧ್ಯಾಹ್ನ ಊಟ ಕಡಿಮೆ ಮಾಡ್ಬಾ ಅಂತಾರ. ಏನ್ ಮಾಡೋದು? ಮತ್ತದು ತಿಂದಿರೋದು ಎಲ್ಲೋಯ್ತು? ಹೊಟ್ಟೆ ಒಳಗೆ ಏನಾದ್ರು ಬುರ್ರ ಬುಸ್ ಅಂತಂದು ಹಾರ್ಕೊಂಡು ಹೋಯ್ತಾನ. ಮತ್ತೆ ಇದರಿಪ್ಪ, ಇದು ನಮ್ಮ ತಲೆ ತಿಂತಾಡ್ರಿ ನಮ್ಮತ್ತಿ. ಹಿಂಗರಿ ಡೈಲಿ ಹಿಂಗ ಬೆಳಿಗ್ಗೆ ನಾಷ್ಟ ಮಾಡಿದ್ರೆ ಮಧ್ಯಾಹ್ನ ಊಟ ಯಾವಾಗ, ಮಧ್ಯಾಹ್ನ ಊಟ ರೆಡಿ ಮಾಡಿದ್ರೆ ರಾತ್ರಿ ಊಟ ಏನ್ ಮಾಡಿದ್ವಾ ಸೊಸಿಯ ಅಂತ ಕೇಳೋದು. ಅಯ್ಯೋ, ಇದು ಎಂತ ಗೋಳ್ ಅಂತೀರಿ? ಎಲ್ಲ ಸೊಸಿಯರ್ದು ಒಂದ್ ದೊಡ್ಡ ಗೋಳಾಗ್ಬಿಟ್ಟಿದೆ ಈ ಅಡಿಗೆ ಮಾಡುಗೋಳು. ಶಿಲ್ಪ, ಇನ್ನೇನ್ ಬರ್ತೀಯ? ಏನ್ ಜಾಸ್ತಿ ಬದಿಲ? ಹತ್ತಿರ ಸ್ವಲ್ಪ ನೆಟ್ಟು ಮಾತಾಡ್ರಿ, ಜನ ತಪ್ಪಿಕೊಂಡ್ಬಿಡ್ತಾರ್ರಿ. ಶಾಂತಕ, ಶಾಂತಕ, ಏನ್ಲೇ ಹಿಂಗ್ ಚೀರ್ಕೊಂಡ್ ಬರಾಕತ್ತಿ? ಅದು ಶಾಂತಕ ಏನ್ಲಿ ಕೈಯಾಗ ಹೊಸ ಸೀರೆ? ಶಾಂತಕ, ನನ್ ಗಂಡ ನಿನ್ನೆ ರಾತ್ರಿ ತಂದ ನೋಡು, ಹೆಂಗೈತಿ? ಬೇಸಿಗೆ ಒಳಗ ಏನು ಸೇಲ್ ಮಾಡಕತ್ತಂತ, ಬೇಸಿಗೆ ಸೇಲ್ ಅಂತ ಸೀರೆದು, ಅದಕ್ಕೆ ಸೀರೆ ತಂದಿರ. ಹೆಂಗೈತೆ ಶಾಂತಕ ಹೇಳು? ಸೀರೆನಾ? ಕೊಡು. ಸೀರೆ ಎಷ್ಟು ಚಲೋ ಐತೆ ಇದು. ಎಲ್ಲಿ ಸೇಲ್ ಮಾಡ್ತಾ ಇರೋದು? ನನಗೆ ಹೇಳು, ನಿಮ್ ಗೌಡ್ರನ್ನ ಕರ್ಕೊಂಡೋಗ್ತೀನಿ, ನಾನೊಂದು 10 ಸೀರೆ ತಗೊಂಡ ಬಂದ್ಬಿಡ್ತೀನಿ. ಅದು ಶಾಂತಕ. ಹಾಯ್ ಫ್ರೆಂಡ್ಸ್, ನೋಡಿಲೇ ನಮ್ಮತ್ತಿ ಇಷ್ಟೊತ್ತನ ಬೆಂಕಿ ಬಿರುಗಾಳಿ ಆಗ್ಬಿಟ್ಟಿದ್ಲು. ಇವಾಗ ನೋಡ್ರಿ ಎಷ್ಟು ಕೂಲಾಗಿ ಖುಷಿಯಿಂದ ಅದೇ ಮುದುಡಿದ ತಾವರೆ ಅರಳಿತು ಅಂತಾರಲ್ಲ, ಹಂಗ ನಮ್ಮತ್ತಿ ಮುಖನು ಅರಳಿಬಿಟ್ಟಿದೆ ನೋಡ್ರಿ ಆ ಸೀರೆ ನೋಡಿ. ಹಾಯ್ ಆಂಟಿ, ಇಲ್ಲಿ ಸ್ವಲ್ಪ ನೋಡ್ರಿಪ್ಪ, ಅದೆಲ್ಲ ತಂದಿರಂದ್ರಲ್ಲ ಸೀರೆ, ಸ್ವಲ್ಪ ನಮ್ಮ ವ್ಯೂವರ್ಸ್ಗೆ ಹೇಳ್ರಲ್ಲ, ಎಲ್ಲಿ ತಂದಿರಿ ಏನ್ ತಂದಿರಿ ಅಂತ. ಆಂಟಿ ಬರ್ರಿ ಬೇಗ. ಕೊಡ್ಸಂತ ಕೈಲಿ ಎಲ್ಲ ಬಿಡವಾಡಿ ನಿನ್ನ, ಆಮೇಲೆ ನೋಡ್ಕೊಂತೀನಿ ನಿನ್ನ. ಸರಿ ಮಾತಾಗ. ಇವರು ನಮ್ಮ ಸ್ವೀಟ್ 16 ಲವ್ ಅಂದ್ರೆ ಪ್ರೀತಿ. ಅದೇ ಇಲ್ಲದಂತಹ ಹೆಸರಲ್ಲೇ ಇರುವಂತಹ ನಮ್ಮ ಆಂಟಿ ಹೆಸರು ಪ್ರೇಮ ಅಂತ. ಅದಕ್ಕೆ ನಾವು ಲವಂಟಿ ಅಂತ ಕರಿತೀವ್ರಿ. ನಿಮ್ಗೆ ಹೆಂಗ ಅನಿಸ್ರಿ ಈ ಹೆಸರು? ನಿಮ್ಗೆ ಇಷ್ಟ ಆಯ್ತಾ? ಇಷ್ಟ ಆದ್ರೆ ಲೈಕ್ ಕೊಡ್ರಲ್ಲ. ಲವಂಟಿ ಹಾಯ್ ಅಂತ ಹೇಳ್ರಿ ನಮ್ಮ ಫ್ರೆಂಡ್ಸ್ಗೆಲ್ಲ. ಹಾಯ್ ಫ್ರೆಂಡ್ಸ್, ನಾನು ಲವಂಟಿ. ಅದೇ ಶಾರ್ಟ್ ಆಗಿ ನನಗೆ ಹಾಕಿ ಕರೀತಾರೆ, ಆದ್ರೆ ನನ್ನ ಹೆಸರು ಪ್ರೇಮಾ ಅಂತ. ಆದ್ರೂ ಜನ ಎಲ್ಲ ಸೇರಿಬಿಟ್ಟು ನನಗೆ ಸ್ವಟ್ ಮಾರಿ ಪ್ರೇಮಿ ಅಂತ ಕರೀತಾರೆ. ನೀವೇ ಹೇಳಿ ಫ್ರೆಂಡ್ಸ್, ನನ್ನ
ಎಲ್ಲಿಯಾದ್ರೂ ಸೊಟ್ಟಿದೆಯಾ ನನ್ನ ಮುಖ? ಸ್ವಲ್ಪ ನೋಡ್ರಲ್ಲ. ನೋಡಿದ್ರೆ ಎಲ್ಲ ಸೊಟ್ಟಿದ್ರೆ ಪ್ಲೀಸ್ ಪ್ಲೀಸ್ ಕಾಮೆಂಟ್ ಮಾಡ್ರಲ್ಲಪ್ಪ, ನನ್ನ ಮುಖ ಸೊಟ್ಟಿದೆಯೋ ಬಿಟ್ಟಿದೆಯೋ ಅಂತ. ಓ ಅದೆಲ್ಲ ಬಿಡ್ರಿಪ್ಪ. ನೋಡಿ ನಾನು ಹೊಸ ಸೀರೆ ತಂದಿದ್ದೀನಿ, ಅದೇ ಸಮ್ಮರ್ಗೆ ಏನೋ ಸೇಲ್ಸ್ ಬಿಟ್ಟಿದಾರಂತೆ. ನೋಡಿ ಹೇಗಿದೆ ನನ್ನ ಸೀರೆ. ನಿಮಗೆ ಇಷ್ಟ ಆದರೆ ಪ್ಲೀಸ್ ಪ್ಲೀಸ್ ರಪ್ಪ ಲೈಕ್ ಕೊಟ್ಟು ಶೇರ್ ಮಾಡ್ರಿ, ಆಮೇಲೆ ಕಮೆಂಟ್ ಮಾಡ್ರಿ ಹೇಗಿದೆ ಅಂತ ಹೇಳ್ರಲ್ಲ ಮತ್ತೆ ನಮ್ಮ ಸೀರೆನ. ಶಾಂತಕ ಇವಳು ಯಾಕಪ್ಪ ಬಂದ್ಲು ಬಿಡಾಡಿ? ಐ ಶಾಂತಕ ಇರಿ ನಾನು ಅಲ್ಲೇ ಬರ್ತೀನಿ. ಶಾಂತಕ ಶಾಂತಕ ನೋಡ ಸೀರೆ ಹೆಂಗೈತೆ ನೋಡ, ನಮ್ಮ ಯಜಮಾನ ತಂದರ. ಶಾಂತಕ ನೋಡ ಎಷ್ಟು ಚಲೋ ಐತಲ್ಲ, ಅದೇನೋ ಸೇಲ್ ಬಿಟ್ಟಾರಂತ ಯವ್ವ, ಅದಕ್ಕೆ ನನಗೆ ಇಂಥ ಸೀರೆ ತಂದ ನೋಡು. ನಾನು ಇಷ್ಟು ಚೆನ್ನಾಗಿನಲ್ಲ ಹಂಗನೆ ಹಂಗನೆ ನನಗೆ ಸೀರೆ ತಂದ ನೋಡು ನಮ್ಮ ಮನೆಯವರು. ಹೆಂಗೈತಿ ಸೀರೆ ಅಂತ ಹೇಳ ಶಾಂತಕ. ನೀ ಯಾಕೆ ಹಿಂಗೆ ನೋಡಕತ್ತಿ, ಹಿಂಗೆ ಮಾಡಕತ್ತಿ ಯಾಕ, ಏನಾಯ್ತು? ಹಾಯ್ ಫ್ರೆಂಡ್ಸ್, ಇವರು ನಮ್ಮ ಗಿರ್ಜಕ್ಕ, ನಮ್ಮ ಅತ್ತಿ ಕ್ಲೋಸ್ ಕಾಸಿ ಫ್ರೆಂಡ್ಸ್ ರೀಪ್ಪ. ಒಬ್ರು ಬಿಟ್ಟು ಒಬ್ರು ಏನು ತೊಗೊಳಕ್ ಹೋಗಲ್ರಿ, ಏನು ತೊಗೊಂಡು ಬರಂಗಿಲ್ರಿ. ಏನು ಹೋದ್ರು ಹಂಗ ಜೊತೆ ಜೊತೆಯಾಗಿನೇ ಹೆಜ್ಜೆ ಮೇಲೆ ಹೆಜ್ಜೆ, ನಾ ಬಿದ್ದೆ ಬಿಟ್ರೆ ಹೆಂಗೆ, ಹಂಗ ಯಾರ ಬಿದ್ದ ನಮ್ಗೆ ಹಿಡ್ಕೋಬೇಕಲ್ಲ ಅಂತ ಜೊತೆ ಜೊತೆಯಲ್ಲೇ ಹೋಗ್ತಾರ್ರಿ. ಇವರಿಬ್ರು ಕ್ಲೋಸ್ ಕಾಸಿ ಫ್ರೆಂಡ್ಸ್ ಅದ ನೋಡ್ರಿ. ಗಿರ್ಜಕ್ರ ಹಾಯ್ ಅಂತ ಹೇಳ್ರಿಪ್ಪ, ಹಂಗ ಏನ ಕೈಯಾಗ ಹಿಡ್ಕೊಂಬಂದಿರಲ್ಲ. ಹೌದನ? ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಯ್ ನನ್ನ ಸ್ನೇಹಿತರೆ, ನಾನು ಪ್ರೀತಿಯ ಗಿರ್ಜಕ್ಕ. ನನ್ನ ನಂಬಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ಗಿರ್ಜಕ್ಕಂಟಿ ನಿಮ್ಮನ್ನ ನಂಬ್ತಾರ? ಮೊದ್ಲು ನಿಮ್ಮ ಕೈಯಾಗಿರೋ ಸೀರೆ ತೋರಿಸ್ರಲ್ಲ. ಊರು ಬಿಡಾಡಿ ಒಂದು ಒಯ್ದು ನನ್ನ ಗಂಡ ನಂಗೆ ಸೀರೆ ಅಂತಂದು ತೋರ್ಸಕ್ ಬಂದ್ರ ದಿಮಾಕ್ ಮಾಡ್ಕೊಂಡು ಸೀರೆ ತಂದ ನನ್ನ ಗಂಡ ಅಂತ ಬಂದು ತೋರ್ಸಕ್ ಬಂದ ನಿಕ್ಕಿ. ಎಷ್ಟು ಹೊಟ್ಟಿ ಕಿಚ್ಚೈತ್ ನೋಡಿಕಿಗೆ. ಊರ್ ಪತ್ರೋಳಿ ಮುಖದೋಳ ಸೊಟ್ಟು ಮರ್ತ್ರೀನಿ. ನಾ ಸೀರೆ ತೋರ್ಸಕ್ಕಿಂತ ಮೊದ್ಲು ನೀ ತೊಂಬ ತೋರ್ಸಾಕತ್ತಿ ಅನ್ಲಿ. ನಿನ್ನ ಏನ್ ಮಾಡ್ಬೇಕು ಈಕಿಗೆ, ಊರ್ ಪಿಕ್ನಾಸಿಗೆ? ಇವ್ರ ಬಗ್ಗೆ ಏನಾಯ್ತು? ಒಬ್ಬೊಬ್ಬರ ಮುಖನ ಒಂಥರ ಏನ್ ಚಿನ್ನಗಂತಕಪ್ಪ. ಲೇ ನನ್ನ ಮುದ್ದು ಸೊಸಿ ಶಿಲ್ಪ, ಅವರಿಬ್ಬರಿಗನ ಏನ್ ತಿನ್ನಂಗಾಗೈತಿ ಅಂತಲ್ಲ, ಮೆಣಸಿನ್ಕಾಯಿ ಇಟ್ಟಂಗಾಗೈತಿ ಅವರಿಬ್ಬರಿಗನ. ಅದಕ್ಕೆ ಹಂಗ ಒಬ್ಬರ ಮುಖ ನೋಡಿ ಒಬ್ರು ಆತರ ಉರ್ಕೊಳಕತ್ತಾರ, ಗೊತ್ತನ? ಅಂದ್ರೆ ನಮ್ಮ ಅತ್ತಿಗೆ ನೋಡ್ರಿ, ಅವರಿಬ್ರು ಮುಖ ಒಂಥರ ಆದ್ರೆ ನಮ್ಮ ಅತ್ತಿಗೆ ಖುಷಿಯೋ ಖುಷಿ. ಹೆಂಗಂದ್ರಿ? ಪ್ಲೀಸ್ ಲೈಕ್ ಅಂಡ್ ಕಾಮೆಂಟ್ ಶೇರ್ ಮಾಡ್ರಪ್ಪ. ಪ್ಲೀಸ್ ನಮ್ಮ ವಿಡಿಯೋಕ ಲೈಕ್ ಕೊಡ್ರಲ್ಲ ಪ್ಲೀಸ್ ಪ್ಲೀಸ್. ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಪ್ಲೀಸ್ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮೈ ಚಾನಲ್ प्लीज प्लीज। हे प्रभु हे हरि राम कृष्ण जगन्नाथ प्रेमानंद, ये क्या हुआ? गलाव में पानी आ गया।